ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಬಿಕೋ ಎನ್ನುತ್ತಿರುವ ಟೇಬಲ್ಗಳು ಅಲೆದು ಸುಸ್ತಾದ ಜನ. ಭಾರೀ ಬಿರುಗಾಳಿ ಮಳೆಗೆ ನೆಲ ಕಚ್ಚಿದ ಏಲಕ್ಕಿ ಬಾಳೆ ತೋಟಗಳು, ಲಕ್ಷಾಂತರ ರು ನಷ್ಟ. ಸರ್ಕಾರಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ಉಚಿತ ಊಟ ಕೊಡಲು ಮುಂದಾದ ಸಮಾಜ ಸೇವಕ, ಊಟ ಕೊಡಲು ಅವಕಾಶ ನಿರಾಕರಿಸಿದ ಆಡಳಿತ ವ್ಯವಸ್ಥೆ. ಮೊದಲ ಬಾರಿ ತುಮಕೂರು ದಸರಾಕ್ಕೆ ಜಿಲ್ಲಾಡಳಿತದಿಂದ ಅದ್ದೂರಿ ಚಾಲನೆ, ಶೈಲಪುತ್ರ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಗೃಹ ಸಚಿವ ಜಿ ಪರಮೇಶ್ವರ್. ಮೂಡ ನಿವೇಶನ ವಾಪಸ್ ಮಾಡಿದ ಮಾತ್ರಕ್ಕೆ ಆರೋಪ ಮುಕ್ತರಾಗೋಲ್ಲ, ಅಧಿಕಾರದಲ್ಲಿದ್ದರೆ ತನಿಖೆ ದಿಕ್ಕು ತಪ್ಪುವ ಸಾಧ್ಯತೆ, ಸಂಸದ ಮಲ್ಲೇಶ್ ಬಾಬು. ವಾರ್ತೆಗಳ ವಿವರ. ಆ ಕಚೇರಿ ಇಡೀ ಜಿಲ್ಲೆಯ 8 ತಾಲೂಕುಗಳಿಗೆ ಮುಖ್ಯ ಕಚೇರಿ. ಜಿಲ್ಲೆಯ ನೂರಾರು ಸಾವಿರಾರು ಜನರ ಅಹವಾಲು ಅರ್ಜಿಗಳಿಗೆ ಪರಿಹಾರ ಸೂಚಿಸಬೇಕಾಗಿರೋ ಕಚೇರಿ. ಆ ಕಚೇರಿಗೆ ಯಜಮಾನನಿಲ್ಲ, ಕುಟುಂಬದ ಸದಸ್ಯರನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಅದಕ್ಕೆ ಕಚೇರಿಯಲ್ಲಿರೋ ಟೇಬಲ್ಗಳೆಲ್ಲ ಖಾಲಿ. ಇಡೀ ಕಚೇರಿಗೆ ಒಬ್ಬರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಯಾವ ಕಚೇರಿ ಅಂತೀರಾ? ಈ ಸ್ಟೋರಿ ನೋಡಿ. ಇದು ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಕಚೇರಿ. ಇದೇ ಕಚೇರಿಯಲ್ಲಿ ಬೋವಿ ಮತ್ತು ವಡ್ಡರ ಅಭಿವೃದ್ಧಿ ನಿಗಮ ಇದೆ. ಸಫಾಯಿ ಕರ್ಮಚಾರಿ ಕಚೇರಿ ಇದೆ. ಹೀಗೆ ಒಂದೇ ಕಟ್ಟಡದಲ್ಲಿ 3 ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ. ಇಲ್ಲಿಯ ಜಿಲ್ಲಾ ವ್ಯವಸ್ಥಾಪಕರು ವರ್ಗಾವಣೆಯಾಗಿ 2 ತಿಂಗಳಾಗಿದೆ. ತುಮಕೂರು ಜಿಲ್ಲೆ ವ್ಯವಸ್ಥಾಪಕರನ್ನ ಇನ್ಚಾರ್ಜ್ ಮಾಡಿದ್ದಾರಂತೆ. ಅವರು ಬಂದು ಚಾರ್ಜ್ ತಗೊಂಡು ಹೋದವರು ಈ ಕಡೆ ತಿರುಗಿ ನೋಡಿಲ್ಲ. ಇನ್ನು ಇರೋ 3 ಜನ ಸಿಬ್ಬಂದಿಯಲ್ಲಿ ಒಬ್ಬರು ರಜೆ, ಇನ್ನೊಬ್ರು ಆ ಕಚೇರಿ ಈ ಕಚೇರಿ ಅಂತ ಸುತ್ತಾಟ. ಒಬ್ಬ ಮಹಿಳಾ ಸಿಬ್ಬಂದಿ ಕುಳಿತಿದ್ದಾರೆ. ಒಬ್ಬ ಸ್ವಾಗತಕಾರನಿದ್ದಾನೆ. ಇಲ್ಲಿಗೆ ಪ್ರತಿದಿನ 10 ಮಂದಿ ಅರ್ಜಿ ಹಿಡಿದು ಬರ್ತಾರೆ. ಹಾಕಿರೋ ಅರ್ಜಿ ಮಂಜೂರಾಗಿದ್ಯಾ, ನಮಗೆ ಸಾಲ ಸೌಲಭ್ಯ ಸಿಗುತ್ತಾ ಇಲ್ವಾ ಅಂತ ವಿಚಾರಣೆಗೆ ಬರ್ತಾರೆ. ಆದ್ರೆ ಯಾವಾಗ ನೋಡಿದ್ರು ಟೇಬಲ್ ಖಾಲಿ ಆಗಿರುತ್ತೆ. ಅವರಿಲ್ಲ ಇವರಿಲ್ಲ, ಈಗ ಬರ್ತಾರೆ, ಮೀಟಿಂಗ್ ಹೋಗಿದ್ದಾರೆ ಅನ್ನೋ ಸಬೂಬು ಕೇಳಿಯೇ ವಾಪಸ್ ಆಗುವಂತಾಗಿದೆ. ಇವತ್ತು ಸಹ ಗುಡಿಬಂಡೆ ಕಸಾಪ ಮಾಜಿ ಅಧ್ಯಕ್ಷ ಪ್ರೆಸ್ ಸುಬ್ರಾಯಪ್ಪ, ಜಿಲ್ಲಾ ಜಾಗೃತಿ ವೇದಿಕೆ ಅಧ್ಯಕ್ಷ ಮೇಲೂರು ಮಂಜುನಾಥ್ ಬಂದು ಬೆಳಗ್ಗೆಯಿಂದ ಕಾದು ಸುಸ್ತಾಗಿದ್ರು. ಇವರು ಸಹ ಇವತ್ತೇ ಮೊದಲಲ್ಲ, ಹೀಗೆ ಸುಮಾರು ಬಾರಿ ಬಂದು ಕಚೇರಿ ಟೇಬಲ್ ನೋಡ್ಕೊಂಡು ಹೋಗ್ತಿದ್ದು ಇವತ್ತು ಈ ನ್ಯೂಸ್ ಟಿವಿ ಗಮನಕ್ಕೆ ತಂದ್ರು. ಅವರು ಹೇಳಿದಂತೆ ಕಚೇರಿ ಬಡವರ ಕೆಲಸ ಮಾಡ್ತಿಲ್ಲ, ಕಚೇರಿಯಲ್ಲೂ ಯಾರೂ ಇರಲ್ಲ, ಇರುವವರನ್ನ ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ಬೇರೆ ಕಡೆ ವರ್ಗಾವಣೆ ಮಾಡಿಸ್ಬಿಡಿ ಅನ್ನೋ ಉತ್ತರಗಳೇ ಬರ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದು, ಸರ್ಕಾರ ಈಗಲಾದ್ರೂ ಈ ಕಡೆ ಗಮನ ಹರಿಸಿ ಇಲ್ಲಿಗೆ ಸಿಬ್ಬಂದಿಯನ್ನ ನೇಮಿಸಿ ಇಲ್ಲಿ ಇರುವ ಅರ್ಜಿಗಳಿಗೆ ಪರಿಹಾರ ಸೂಚಿಸಿ ನಿರ್ಲಕ್ಷ್ಯ ಭಾವನೆಯಿಂದ ಕಾರ್ಯನಿರ್ವಹಿಸುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನಲ್ಲಿ ಬುಧವಾರ ರಾತ್ರಿ ಬಿರುಗಾಳಿ ಸಹಿತ ಸುರಿದ ಭಾರಿ ಮಳೆಯಿಂದ ಬಾಳೆ ಬೆಳೆ ನಾಶವಾಗಿದ್ದು ಅಪಾರ ನಷ್ಟ ಸಂಭವಿಸಿದೆ. ಫಸಲು ಕಟಾವು ಸಮಯದಲ್ಲಿ ಮಳೆ ಸುನಾಮಿಯಂತೆ ಎರಗಿದೆ. ಇದರಿಂದ ಸುಮಾರು 10 ರಿಂದ 12 ಲಕ್ಷ ರೂಪಾಯಿ ನಷ್ಟ ಉಂಟಾದ ಬಗ್ಗೆ ರೈತ ಅಳಲು ತೋಡಿಕೊಂಡಿದ್ದಾನೆ. ಬುಧವಾರ ರಾತ್ರಿ ಶುರುವಾಗಿ ಗುರುವಾರ ಮುಂಜಾನೆವರೆಗೂ ಸುರಿದ ಭಾರೀ ಮಳೆಗೆ ಗೌರಿಬಿದನೂರು ತಾಲೂಕಿನ ವೈಚಕೂರಹಳ್ಳಿ ಬಳಿ ಇರುವ ಬಾಳೆ ತೋಟಗಳು, ಮೆಕ್ಕೆಜೋಳದ ಹೊಲಗಳಿಗೆ ಭಾರೀ ನಷ್ಟ ಉಂಟಾಗಿದೆ. ಘಾಟಿ ಬೆಟ್ಟಗಳಲ್ಲಿ ಸುರಿದ ಮಳೆಯಿಂದಾಗಿ ಈ ಹಳ್ಳಿಗೆ ಸಮೀಪವಿರುವ ಕುಮದ್ವತಿ ನದಿ ತುಂಬಿ ಹರಿಯುತ್ತಿದೆ. ಈ ಭಾಗದಲ್ಲಿ ಸುಮಾರು 6 ಸೆಂಟಿಮೀಟರ್ ಮಳೆ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ. ರೈತ ಮೋಹನ್ ರೆಡ್ಡಿ ರವರ 3.5 ಎಕರೆಯಲ್ಲಿ ಬೆಳೆದ ಸುಮಾರು 3500 ಏಲಕ್ಕಿ ಬಾಳೆ ಗಿಡಗಳು ನೆಲಕ್ಕುರುಳಿದ್ದು ಸುಮಾರು 9 ರಿಂದ 11 ಲಕ್ಷಗಳವರೆಗೂ ನಷ್ಟ ಉಂಟಾಗಿದೆ ಎಂದು ರೈತ ಮೋಹನ್ ರೆಡ್ಡಿ ತಿಳಿಸಿದ್ದಾರೆ. ನನ್ನ ಹೆಸರು ಮೋಹನ್ ರೆಡ್ಡಿ ಅಂತ ಅಂದ್ಬಿಟ್ಟು ವೈಚಕೂರಹಳ್ಳಿ, ಗೌರಿಬಿದನೂರು ತಾಲೂಕು. ರಾತ್ರಿ ಭಾರಿ ಮಳೆ ಸುರಿದಿರೋದ್ರಿಂದ ಈ ಥರ ಎಲ್ಲ ಬೆಳೆ ಎಲ್ಲ ನಾಶ ಆಗಿದೆ. ಸುಮಾರು ಒಂದು 10 ರಿಂದ 12 ಲಕ್ಷ ಲಾಸ್ ಆಗಿದೆ ನಮಗೆ. ಇದು ಟೋಟಲ್ಲು 3.5 ಎಕರೆ ಇದೆ. ಇದರಲ್ಲಿ ಫುಲ್ಲು ಅಲ್ಲಿಂದ ಕಾಲ್ವಣಿ ರೋಡಿಂದ ಹಿಡಿದು ಗೌರಿಬಿದನೂರು ರೋಡ್ವರೆಗೂ ಹಾಕಿದ್ದೀವಿ. ಅದರಲ್ಲೆಲ್ಲ ಫುಲ್ಲು ಮಧ್ಯದಲ್ಲೆಲ್ಲನೂ ಹಿಂಗೆ ಆಗೋಗ್ಬಿಟ್ಟಿದೆ. ರಾತ್ರಿ ಸುಮಾರು ಜಾಸ್ತಿ ಮಳೆ ಬಂದು ಈ ಥರ ಎಲ್ಲ ಆಗೋಗಿದೆ. ನೋಡಿ ಈ ಥರ ಬಿದ್ದಾಗಿದೆ ಅಂತ. ಪ್ರಕೃತಿ ವೈಪರೀತ್ಯದಿಂದ ನಷ್ಟ ಹೊಂದಿದ ರೈತರಿಗೆ ಸರ್ಕಾರ ನಷ್ಟ ಪರಿಹಾರವನ್ನ ನೀಡಿ ಸಹಾಯ ಹಸ್ತ ನೀಡಬೇಕೆಂದು ಇಲ್ಲಿನ ರೈತರ ಬೇಡಿಕೆಯಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.
ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಉದ್ಯಮಿ ಸಂದೀಪ್ ಬಿ ರೆಡ್ಡಿ ಇಂದು ಚಿಕ್ಕಬಳ್ಳಾಪುರ ಸರ್ಕಾರಿ ಮಹಿಳಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತಿದಿನ ಮಧ್ಯಾಹ್ನ ಊಟ ನೀಡಲು ಮುಂದಾಗಿದ್ರು. ನವರಾತ್ರಿ ಪ್ರಾರಂಭವಾದ ಇಂದಿನಿಂದ ಉಚಿತ ಊಟ ನೀಡುವ ಪುಣ್ಯ ಕಾರ್ಯ ಮಾಡೋಣ ಎಂದು ಊಟ ತಯಾರಿಸಿ ಕಾಲೇಜಿಗೆ ತಂದಿದ್ದ ವಾಹನಗಳನ್ನ ಕಾಲೇಜು ಒಳಗಡೆ ಬಿಡದೆ ತಡೆದ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಸಂದೀಪ್ ಬಿ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲವು ಮಕ್ಕಳನ್ನ ಕೇಳಿದೆ 2 ಗಂಟೆವರೆಗೂ ಇತ್ತು ಸರ್, ಇಲ್ಲ ಏನೋ ಹೊರಟ್ಬಿಟ್ರಿ ಏನೋ ಇತ್ತು, ಊಟ ಮಾಡ್ಕೊಂಡು ಹೋಗ್ರಮ್ಮ ಅಂದರೆ ಭಯ ಬೀಳೋವಂತಹ ಪರಿಸ್ಥಿತಿ ಇತ್ತು. ನಿಜಕ್ಕೂ ನಾಚಿಕೆ ಆಯಿತು ನನಗೆ. ಚಿಕ್ಕಬಳ್ಳಾಪುರ ಈ ಥರ ಒಂದು ದೌರ್ಭಾಗ್ಯ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಸರ್ಕಾರಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಮಧ್ಯಾಹ್ನದ ಉಚಿತ ಊಟ ನೀಡಲು ಮುಂದಾಗಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿಗೆ ಕಾಲೇಜು ಪ್ರಾಂಶುಪಾಲರು ಅನುಮತಿ ನೀಡದೆ ನಿರಾಸೆ ಉಂಟು ಮಾಡಿದ್ರು. ಊಟ ಹೊತ್ಕೊಂಡು ಬರ್ತಿದ್ದ ವಾಹನಗಳನ್ನು ಒಳಗೆ ಬಿಡದೆ ಗೇಟ್ ಬಂದ್ ಮಾಡಿದ್ರು. ಸಂದೀಪ್ ರೆಡ್ಡಿ ಹಾಗೂ ಅವರ ಬೆಂಬಲಿಗರು ವಾಹನಗಳನ್ನು ಬಿಡದೆ ಬೀಗ ಜಡಿದಿದ್ರು. ಜಿಲ್ಲೆಯ ವಿವಿಧ ಭಾಗಗಳಿಂದ ಬರುವ ರೈತರು, ಬಡವರ ಹೆಣ್ಮಕ್ಳು ತಿಂಡಿ ತಿನ್ನದೆಯೇ ಬಂದಿರ್ತಾರೆ. ಹಸಿದ ಹೊಟ್ಟೆಯಲ್ಲಿ ಶಿಕ್ಷಣ ಕಲಿಯೋದು ಕಷ್ಟ, ಅವರ ಶಿಕ್ಷಣಕ್ಕೆ ಪೂರಕವಾಗಲಿ ಅಂತ ಊಟ ನೀಡಲು ಬಂದಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಉಚಿತ ಊಟ ಹಂಚಿಕೆ ತಡೆ ಮಾಡಿದ್ದು ಯಾಕೆಂದು ಪ್ರಾಂಶುಪಾಲ ಚಂದ್ರಯ್ಯನವರನ್ನ ಪ್ರಶ್ನಿಸಿದರೆ, ಊಟ ನೀಡಲು ಅಭ್ಯಂತರ ಇಲ್ಲ, ಆದರೆ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಆಗಿರುವ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಶಿಕ್ಷಣ ಇಲಾಖೆ ಕಮಿಷನರ್ ಅನುಮತಿ ಪಡೆಯದೆ ಕಾಲೇಜು ಆವರಣದಲ್ಲಿ ಅನುಮತಿ ಕೊಡಲು ಸಾಧ್ಯವಿಲ್ಲ. ಇತ್ತೀಚೆಗೆ ಸಮಾರಂಭಕ್ಕೆ ಬಂದಿದ್ದ ಸಂದೀಪ್ ರೆಡ್ಡಿಗೆ ವಿದ್ಯಾರ್ಥಿಗಳು ಊಟ ನೀಡುವಂತೆ ಕೇಳಿದ್ದು ನಿಜ, ಆದರೆ ನಾವು ಕೆಲವು ಕಾರ್ಯನಿಮಿತ್ತ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರನ್ನಾಗಲಿ ಕಾಲೇಜು ಶಿಕ್ಷಣ ಇಲಾಖೆ ಕಮಿಷನರ್ಗೂ ಇನ್ನೂ ಕೇಳಿರಲಿಲ್ಲ. ಅವರು ಅನುಮತಿ ನೀಡದೆ ನಾನು ಒಪ್ಪಿಗೆ ಕೊಡಲು ಆಗೋದಿಲ್ಲ ಅಂತ ಹೇಳಿದ್ರು. ಸಂದೀಪ್ ಸರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದು ಹೌದು, ದೂರದ ಪ್ರದೇಶಗಳಿಂದ ಬರ್ತೀವಿ, ಮಧ್ಯಾಹ್ನ ಊಟಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಕ್ಕಳು ರಿಕ್ವೆಸ್ಟ್ ಮಾಡಿದ್ದು ಹೌದು. ಆ ನಿಟ್ಟಿನಲ್ಲಿ ನಾನು ಕೂಡ ಡಿಪಾರ್ಟ್ಮೆಂಟ್ ಪರ್ಮಿಷನ್ನು ಉಳಿದಂಥ ವಿಚಾರಗಳೇನಿದೆ, ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರ ಮಾಡೋ ಉದ್ದೇಶ ಇತ್ತು. ನಾನು ಅವ್ರಿಗೂ ಕೂಡ ಹೇಳಿದ್ದೆ, ನಮ್ಮ ಕಮಿಷನರು ಪರ್ಮಿಷನ್ ತಗೊಂಡು ಆನಂತರದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡೋದು ಅಂತ ಒಂದು ಉದ್ದೇಶ ಇತ್ತು. ಈಗ ಪರ್ಮಿಷನ್ಗೆ ನಾವಿನ್ನೂ ತಗೊಳೋಕ್ಕೆ ಮುಂಚೆ ಇವತ್ತೇ ಮಾಡಬೇಕನ್ನೋ ಒಂದು ಉದ್ದೇಶ ನನಗೆ ಬೆಳಿಗ್ಗೆ ಅಷ್ಟೇ ಗೊತ್ತಾಯಿತು. ನನಗೆ ಮಾಹಿತಿ ಇರಲಿಲ್ಲ, ಇವತ್ತು ಕಾರ್ಯಕ್ರಮ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇರಲಿಲ್ಲ. ತಕ್ಷಣ ನಾನು ಸಂದೀಪ್ ಸರ್ ಅವ್ರಿಗೆ ಫೋನ್ ಮಾಡಿದೆ, ಇಲ್ಲ ಸರ್ ಇದು ಪರ್ಮಿಷನ್ ಕೊಡದೇ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡೋದು ಚೆನ್ನಾಗಿ ಕಾಣೋದಿಲ್ಲ, ಜೊತೆಗೆ ಕಾನೂನಾತ್ಮಕವಾಗಿ ನಾನೇನು ಕ್ಯಾಂಪಸ್ ಒಳಗಡೆ ನಾನು ಕಾನೂನು ಪಾಲನೆ ಮಾಡಬೇಕಾಗುತ್ತೆ, ಅದಕ್ಕೆ ಧಕ್ಕೆ ಆಗುತ್ತೆ, ಪರ್ಮಿಷನ್ ಬಂದ ಮೇಲೆ ಮಾಡೋಣ, ಇದನ್ನು ಸ್ವಲ್ಪ ದಿನ ಮುಂದೂಡಿ ಅನ್ನೋ ಮಾತನ್ನು ಹೇಳಿದೆ. ಅದನ್ನು ನಿರಾಕರಿಸಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಇದೊಂದು ಪುಣ್ಯದ ಕೆಲಸ, ಹಸಿದ ವಿದ್ಯಾರ್ಥಿನಿಯರಿಗೆ ಊಟ ಕೊಟ್ಟು ಓದಿಗೆ ಪ್ರೋತ್ಸಾಹ ನೀಡುವ ಕೆಲಸ ಇದಾಗಿತ್ತು, ನಾನಾಗಿ ಊಟ ಕೊಡಬೇಕೆಂದು ಬಂದಿಲ್ಲ. ಈ ಕಾಲೇಜಿನ ವಿದ್ಯಾರ್ಥಿಗಳು ಸಿಬ್ಬಂದಿ ಊಟ ನೀಡುವಂತೆ ಮನವಿ ಮಾಡಿದ್ದರಿಂದ ಊಟ ನೀಡಲು ಮುಂದಾಗಿದ್ದೆ. ಅದಕ್ಕೆ ಕಾಲೇಜು ಆವರಣದಲ್ಲಿ ಕಿಚನ್ ನಿರ್ಮಾಣಕ್ಕೂ ತಯಾರಿ ನಡೆದಿತ್ತು, ಆದರೆ ಯಾಕೋ ಏನೋ ಯಾರು ಒತ್ತಡ ಹಾಕಿದ್ರೂ ಗೊತ್ತಿಲ್ಲ, ಕೊನೆ ಕ್ಷಣದಲ್ಲಿ ಪ್ರಾಂಶುಪಾಲರ ಉತ್ಸಾಹ ಕಡಿಮೆಯಾಗಿತ್ತು. ಕೊನೆಗೆ ಊಟ ಬೇರೆ ಕಡೆಯಿಂದ ತಯಾರಿಸಿ ತಂದು ಹಂಚೋದೆಂದು ತೀರ್ಮಾನಿಸಿ ಇಂದು ನವರಾತ್ರಿ ಪ್ರಾರಂಭ, ಒಳ್ಳೆ ದಿನ ಅಂತ ಊಟ ಕೊಡಲು ಬಂದರೆ ಕಾಲೇಜ್ ಗೇಟ್ ಬಂದ್ ಮಾಡಿ ವಿದ್ಯಾರ್ಥಿಗಳನ್ನು ಸಮಯಕ್ಕೆ ಮೊದಲೇ ತರಗತಿ ಮುಗಿಸಿ ಮನೆ ಕಳಿಸಿದ್ದಾರೆ. ಇದು ರಾಜಕೀಯ ದುರುದ್ದೇಶವಾಗಿದೆ. ಹಸಿದ ಮಕ್ಕಳಿಗೆ ಊಟ ಕೊಡೋಕೆ ಬಂದರೆ ಅದರಲ್ಲೂ ತಮ್ಮ ಬೇಳೆ ಬೇಯಿಸ್ಕೊಳ್ಳೋ ಇವರ ಸಂಕುಚಿತ ಬುದ್ಧಿ ಮಕ್ಕಳ ಹಸುವಿನ ಪಾಪ ಅವರನ್ನು ಬಿಡೋದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಕಾರ್ಯಕ್ರಮ ಸುಮಾರು ಒಂದು 15 ದಿವಸದಿಂದ ಬಂದಾಗ ಯಾವುದೋ ಬೇರೆ ಪ್ರೋಗ್ರಾಮ್ ಒಂದು 20 ದಿವಸದಿಂದ ಯಾವುದೋ ಪ್ರೋಗ್ರಾಮ್ಗೆ ಅಂತ ನನಗೆ ಎಷ್ಟಾಗಿತ್ತು, ಎಷ್ಟಾಗಿ ಮುಗಿಸ್ಕೊಂಡು ಹೊರಡೋ ಟೈಮ್ಗೆ ಅವರೇ ರಿಕ್ವೆಸ್ಟ್ ಮಾಡಿ ದಯವಿಟ್ಟು ಹೆಣ್ಮಕ್ಳಿಗೆ ಏನಾದರೂ ಸಹಾಯ ಆಗೋ ಥರ ಮಧ್ಯಾಹ್ನದ ಹೊತ್ತು ಊಟ ಕೊಡುವಂಥ ವ್ಯವಸ್ಥೆ ಮಾಡಿ. ತುಂಬ ಹಳ್ಳಿ ಭಾಗಗಳಿಂದ ಬರುವಂಥ ಬಡ ಹೆಣ್ಣು ಮಕ್ಕಳು ಊಟ ಇಲ್ದಿರ ಬರ್ತಾರೆ. ವಿಷಯ ಎಲ್ಲ ಗಮನಕ್ಕೆ ತಂದಾಗ ನನಗೆ ನಿಜಕ್ಕೂ ತುಂಬ ವಿಚಿತ್ರ ಸಂಗತಿ ಅಂತ ಅನಿಸ್ತು. ನಾನು ಹಿಂದೆ ಮುಂದೆ ನೋಡಿದಿರ ನಾನು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾಗಿದ್ದಾದಮೇಲೆ ಇಲ್ಲಿ ಬಂದು ಕಿಚನ್ ಸೆಟಪ್ ಮಾಡೋದಕ್ಕೆ ಇನ್ನೊಂದಕ್ಕೆ ಎಲ್ಲರನ್ನೂ ಕರ್ಕೊಂಡ್ಬಂದು ಪ್ರತಿಯೊಂದಕ್ಕೂ ವ್ಯವಸ್ಥೆಗಳನ್ನು ಮಾಡಿದ್ವಿ. ಆ ಸಮಯದಲ್ಲೂ ಸಹ ಶಾಲೆಯ ಕಾಲೇಜಿನ ಸಿಬ್ಬಂದಿ ಇರ್ಬೋದು, ಪ್ರಾಂಶುಪಾಲರು ಇರ್ಬೋದು, ಸುತ್ತಮುತ್ತಿನ ಜನ ಇರ್ಬೋದು, ನಮ್ಮ ಜೊತೆ ಬಂದು ನಿಂತ್ಕೊಂಡು ಅದಕ್ಕೆ ಸಹಾಯ ಮಾಡಿ ಸಲಹೆ ಸೂಚನೆಗಳನ್ನು ಕೊಟ್ಟರು. ಸರಿ ಅಂಥೇಳಿ ಒಂದು ದಿವಸ ಕೆಲಸ ಪ್ರಾರಂಭ ಮಾಡೋಕ್ಕೆ ಅಂತ ಬಂದಾಗ ಇದ್ದಕ್ಕಿದ್ದಂತೆ ಆವತ್ತು ಇವರ ನಡತೆ ಚೇಂಜ್ ಆಗಿ ಇನ್ನೇನೋ ಪರ್ಮಿಷನ್ ಬೇಕು, ನಮಗೇನೋ ಇದು ಬೇಕು ಅಂಥೇಳಿ ಅದನ್ನು ಮುಂದಕ್ಕೆ ತಳ್ಳುವಂಥ ಕೆಲಸ ಮಾಡೋದು. ಸೊ ಅದಕ್ಕೆ ಆಯಿತು, ನೀವು ನಮ್ಮ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಪರವಾಗಿಲ್ಲ, ಪರ್ಮಿಷನ್ ಕೊಡೋವರೆಗೂ ನಾವು ಹೊರಗಡೆ ಒಂದು ಆರೋಗ್ಯಕರವಾದಂತಹ ಒಂದು ಊಟವನ್ನು ರೆಡಿ ಮಾಡ್ಕೊಂಡ್ಬಂದು ಹೊರಗಡೆ ಗಾಡಿ ನಿಲ್ಲಿಸ್ಕೊಂಡಿದ್ವಿ. ಬಿಸಿ ಬಿಸಿ ಊಟ ಇದೆ. ಇವತ್ತು ನವರಾತ್ರಿಯ ಮೊದಲನೇ ದಿನ. ನನ್ನೆಲ್ಲ ಹೆಣ್ಣು ಮಕ್ಕಳಿಗೆ ಒಳ್ಳೆಯದಾಗಲಿ. ನವರಾತ್ರಿ ಅಂತಂದರೆ ಎಲ್ಲ ದುರ್ಗೆಗಳ ಒಂದು ಪೂಜೆ ಮಾಡೋವಂಥದ್ದು.
ಪೂಜೆ ಮಾತ್ರ ಮಾಡ್ತೀವಿ, ಆ ಹೆಣ್ಮಕ್ಳಿಗೆ ಊಟ ಕೊಡೋಕ್ಕೆ ಹಿಂದೆ ಮಾಡ್ತೀವಿ. ಇದು ಈ ಸಮಾಜದ ವಿಪರ್ಯಾಸ, ದೌರ್ಭಾಗ್ಯ. ಅಂಥ ದಿನ ಒಂದು ಕೊಡೋಣ ಅಂತ ಬಂದರೆ ಇವತ್ತು ಎಷ್ಟೋ ಜನ ಹೆಣ್ಮಕ್ಳನ್ನ ಕಾಲೇಜು ಇನ್ನೂ ಮುಗಿದಿರಿದ್ರೂ ಸಹ ನಾನು ಯಾವುದೇ ಕಾರಣಕ್ಕೂ ಕಾಲೇಜಿನ ಪ್ರಾಂಶುಪಾಲರನ್ನಾಗಲಿ ಸಿಬ್ಬಂದಿಯನ್ನಾಗಲಿ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ತುಂಬ ಒಳ್ಳೆ ಜನ ಇದ್ದಾರೆ. ಅವ್ರಿಗೆ ಏನು ಒತ್ತಡ ಇದೆ, ಯಾಕೆ ಒತ್ತಡ ಇದೆ ನನಗೆ ಗೊತ್ತಿಲ್ಲ. ಅವರು ಇವತ್ತು ಮಕ್ಕಳನ್ನು ವಾಪಸ್ ಕಳಿಸುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಯಿತು. ಕೆಲವು ಮಕ್ಕಳನ್ನ ಕೇಳಿದೆ, 2 ಗಂಟೆವರೆಗೂ ಇತ್ತು ಸರ್, ಇಲ್ಲ ಏನೋ ಹೊರಟ್ಬಿಟ್ವಿ ಏನೋ ಇತ್ತು, ಊಟ ಮಾಡ್ಕೊಂಡು ಹೋಗ್ರಮ್ಮ ಅಂದರೆ ಭಯ ಬೀಳುವಂತಹ ಪರಿಸ್ಥಿತಿ ಇತ್ತು. ನಿಜಕ್ಕೂ ನಾಚಿಕೆ ಆಯಿತು ನನಗೆ. ಚಿಕ್ಕಬಳ್ಳಾಪುರ ಈ ಥರ ಒಂದು ದೌರ್ಭಾಗ್ಯ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಇನ್ನು ದೂರದ ಹಳ್ಳಿಗಳಿಂದ ಬೆಳಿಗ್ಗೆ ಟಿಫನ್ ಮಾಡದೆ ಕಾಲೇಜಿಗೆ ಬರುವ ರೈತರ, ಕೂಲಿ ಕಾರ್ಮಿಕರ ಮಕ್ಕಳು ಇದ್ದಾರೆ. ಅಂತಹ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಊಟ ಕೊಟ್ಟು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡೋ ಪುಣ್ಯದ ಕೆಲಸ ಮಾಡಲು ಹೊರಟಿದ್ದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರಿಗೆ ಅವಕಾಶ ಕೊಡಬೇಕಿತ್ತು. ಇದಕ್ಕೆ ಯಾರು ಅಡ್ಡಿಪಡಿಸಿದ್ರು ಅದರಲ್ಲಿ ದುರುದ್ದೇಶ ತುಂಬಿದೆ. ಹಸಿದ ಮಕ್ಕಳ ಅನ್ನ ಕಿತ್ಕೊಂಡ ಪಾಪ ಮಾಡಿದಂತಾಗ್ತದೆ ಅಂತ ಸಾಮಾಜಿಕ ಹೋರಾಟಗಾರ ಶಶಿಕುಮಾರ್ ಆಡಳಿತ ಮಂಡಳಿ ವಿರುದ್ಧ ಕಿಡಿಕಾರಿದ್ದಾರೆ. ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರದೀಪ್ ಈಶ್ವರ್ ನಡೆಯನ್ನ ಕೂಡ ಖಂಡಿಸಿದ್ದಾರೆ. ಯಾರೇ ಮಾಡ್ತಾ ಇದ್ರು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅವ್ರು MLA ಆಗಿರ್ಬೋದು, MP ಆಗಿರ್ಬೋದು, ಉಸ್ತುವಾರಿ ಸಚಿವರು ಯಾರಾದರೂ ಆಗಿರಲಿ, ಇಂಥ ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹ ಕೊಟ್ಟು ಇದನ್ನು ಮಾಡಿ ಅಂತ ಅವರೇ ಫೋನ್ ಮಾಡಿ ಪರ್ಮಿಷನ್ ಅವ್ರಿಗೆ ಕೊಟ್ಟು ಕಳಿಸ್ಬೇಕು. ಆ ಥರ ಇರಬೇಕು. ಮತ್ತು ಚಿಕ್ಕಬಳ್ಳಾಪುರದ ದೌರ್ಜನ್ಯ ನಡೀತಾ ಇದೆ ಅವಾಗಲಿಂದನೂ. ಇದೊಂದು ದೌರ್ಭಾಗ್ಯ ಅಂತಲೇ ತಿಳ್ಕೊಬೇಕು ನಾವೆಲ್ಲನೂ. ಸುಮಾರು ಹಳ್ಳಿಗಳಿಂದ ಬರ್ತಾರೆ. ಅವ್ರು ಬೆಳಗ್ಗೆ ಟೈಮ್ಗೆ ಟಿಫನ್ ಮಾಡ್ಕೊಳಕ್ಕಾಗಿರಲ್ಲ, ಬಸ್ ವ್ಯವಸ್ಥೆ ಇರಲ್ಲ, ಅವರಂಥ ವ್ಯವಸ್ಥೆಗಳೆಲ್ಲ ಮೀರ್ಕೊಂಡು ಬಂದು ಮಧ್ಯಾಹ್ನ ಊಟದ ವ್ಯವಸ್ಥೆ ಇರಲ್ಲ, ಬಾಕ್ಸ್ ತಂದಿರಲ್ಲ, ಕೆಲವ್ರ ಹತ್ರ 10 ರೂಪಾಯಿ ಇರಲ್ಲ. ಅಂಥ ಮಕ್ಕಳೆಲ್ಲ ಬಡ ಮಕ್ಕಳು ಬರ್ತಾರೆ. ಅಂಥವ್ರಿಗೊಂದು ಒಳ್ಳೇದಾಗಬೇಕು ಅಂತ ನಮ್ಮ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಂದೀಪ್ ರೆಡ್ಡಿ ಅಣ್ಣವರು ಈ ಥರ ಆಯೋಜನೆ ಮಾಡಿದ್ದಾರೆ. ಅಂಥವ್ರಿಗೆ ನಾವೆಲ್ಲ ಪ್ರೋತ್ಸಾಹ ಮಾಡಬೇಕಾಗುತ್ತೆ. ಬಟ್ ಇದು ತುಂಬ ದೌರ್ಜನ್ಯ ಅಂತಲೇ ಹೇಳ್ಬೋದಾಗುತ್ತೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಶ್ರೀ ಸಾಯಿ ಡಿಸ್ಟ್ರಿಬ್ಯೂಟರ್ ರವರಿಂದ ಗೌರಿ ಗಣೇಶ ಮತ್ತು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ಆಫರ್. ಕಳೆದ 19 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರಿಲಯನ್ಸ್ ಪೆಟ್ರೋಲ್ ಬಂಕ್ ನಂಬಿಕೆ, ಗುಣಮಟ್ಟಕ್ಕೆ ಅರ್ಹವಾದ ಸಂಸ್ಥೆ. ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ 400 ರೂಪಾಯಿಗೆ ಪೆಟ್ರೋಲ್ ಖರೀದಿ ಮಾಡಿದ್ರೆ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಲಕ್ಕಿ ಡ್ರಾ ಮೂಲಕ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಮುಂತಾದ ಬಹುಮಾನಗಳನ್ನು ಗೆಲ್ಲಿರಿ. ಈ ಸ್ಕೀಮ್ 30 ನವೆಂಬರ್ 2024ರವರೆಗೆ ಅನ್ವಯ. ರಿಲಯನ್ಸ್ ಪೆಟ್ರೋಲ್ ಬಂಕ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲೊಂದು ಸುಸಜ್ಜಿತ ಬಡಾವಣೆ ಶ್ರೀರಂಗ ಕುಟೀರ. ರಾಷ್ಟ್ರೀಯ ಹೆದ್ದಾರಿ 69ರ MG ರಸ್ತೆಯ APMC ಮಾರುಕಟ್ಟೆಗೆ ಸಮೀಪ 40 ಎಕರೆಗಳ ವಿಶಾಲ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಕೂಡ ಮತ್ತು ರೇರಾ ಅನುಮೋದಿತ ನಿವೇಶನಗಳು ಮಾರಾಟಕ್ಕೆ ಲಭ್ಯ. ವಿಶಾಲವಾದ ರಸ್ತೆಗಳು, ಉದ್ಯಾನವನ, ಕ್ಲಬ್ ಹೌಸ್ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಹೊಂದಿರುವ ಚಿಕ್ಕಬಳ್ಳಾಪುರ ನಗರದ ದೊಡ್ಡ ಬಡಾವಣೆ ಶ್ರೀರಂಗ ಕುಟೀರ. ನಿವೇಶನ ಖರೀದಿಸಲು ಬ್ಯಾಂಕ್ ಸಾಲ ಸೌಲಭ್ಯ ಲಭ್ಯ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾಡದೇವತೆ ಚಾಮುಂಡೇಶ್ವರಿ ದುಷ್ಟ ಶಕ್ತಿಯನ್ನು ಸಂಹಾರ ಮಾಡುತ್ತಾಳೆ. ಸಮಾಜದ ಕೀಳು ಹೋಗಲಾಡಿಸುವ ಕೆಲಸ ನಮ್ಮ ಮನಸ್ಸಿನೊಳಗಿಂದ ಆಗಬೇಕು. ಸಮಾಜದಲ್ಲಿರುವ ದುಷ್ಟ ಶಕ್ತಿಗಳು ಹೋಗಬೇಕು. ಇದು ಚಾಮುಂಡೇಶ್ವರಿ ಪುರಾಣದ ತಾತ್ಪರ್ಯ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲಾಡಳಿತವು ಆಯೋಜಿಸಿರುವ ತುಮಕೂರು ದಸರಾ 2024 ಕಾರ್ಯಕ್ರಮಕ್ಕೆ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಗುರುವಾರ ಬೆಳಗ್ಗೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಪೂರ್ಣ ಕುಂಭ ಹೊತ್ತ ಮಹಿಳೆಯರು ಗಣ್ಯರನ್ನ ಸ್ವಾಗತಿಸಿದರು. ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಧಾರ್ಮಿಕ ಮಂಟಪದ ಮುಂಭಾಗದಲ್ಲಿ ಸಚಿವ ಪರಮೇಶ್ವರ್ ಅವರು ನಾಡಧ್ವಜಾರೋಹಣ ನೆರವೇರಿಸಿದರು.
ಮುಖ್ಯ ವೇದಿಕೆಯಲ್ಲಿ ಡೊಳ್ಳು ಬಾರಿಸುವ ಮೂಲಕ ವಿವಿಧ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅದ್ದೂರಿ ಚಾಲನೆ ನೀಡಲಾಯಿತು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಭಾರತೀಯ ಸಾಂಸ್ಕೃತಿಕ ದಸರಾ ಹಬ್ಬಕ್ಕೆ ಅನೇಕ ವಿಚಾರಧಾರೆಗಳಿವೆ. ಈ ಬಗ್ಗೆ ವೇದ ಪುರಾಣಗಳಲ್ಲಿ ಒಳ್ಳೆಯದನ್ನೇ ಬರೆದಿಟ್ಟಿದ್ದಾರೆ. ಹಿಂದೂ ಧರ್ಮ ಕೇವಲ 4 ಜನರಿಗೆ ಸೇರಿದ ಧರ್ಮವಲ್ಲ. ಅದರಲ್ಲಿನ ವಿಚಾರಧಾರೆಗಳು ಪ್ರತಿಯೊಬ್ಬ ಭಾರತೀಯನಿಗೆ ತಲುಪಬೇಕು. ಧರ್ಮದ ಆಧಾರದ ಮೇಲೆ ಸಂವಿಧಾನ ನಿಂತಿದೆ. ಇದನ್ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದಿಟ್ಟಿದ್ದಾರೆ. ತುಮಕೂರು ದಸರಾ ಕಾರ್ಯಕ್ರಮ ನಡೆಸುತ್ತಿರುವ ಬಗ್ಗೆ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದು ಅನುದಾನ ಕೋರಿದ ಕೂಡಲೇ 1 ಕೋಟಿ ರು ಮಂಜೂರು ಮಾಡಿದ್ರು. ಮುಂದಿನ ದಿನಗಳಲ್ಲಿಯೂ ತುಮಕೂರು ದಸರಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕು ಎಂದು ಹೇಳಿದರು. ಸರ್ಕಾರ ಇದಕ್ಕೆ ಪ್ರೋತ್ಸಾಹವನ್ನು ನೀಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಾನು ಭಾಷಣದಲ್ಲಿ ಹೇಳಿದ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಹಣ ಕೊಟ್ಟಿದ್ದಾರೆ. 1 ಕೋಟಿ ರೂಪಾಯಿ ಹಣವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ಮತ್ತು ನಮಗೆಲ್ಲ ಗೊತ್ತಿದ್ದಾಗೆ ಇದರ ಪ್ರಾಮುಖ್ಯತೆಯನ್ನು ನಾನು ಹೋಗಿ ವಿವರಣೆ ಮಾಡುವ ಅಗತ್ಯ ಇಲ್ಲ. ನಮ್ಮ ಧಾರ್ಮಿಕ ವಿಚಾರಗಳಲ್ಲಿ, ನಮ್ಮ ಸಂಸ್ಕೃತಿಯ ವಿಚಾರಗಳಲ್ಲಿ ಇವತ್ತಿನ ಪೀಳಿಗೆಗೆ ಇದು ಒಂದು ರೀತಿಯಲ್ಲಿ ತಿಳಿಯಲಿ ಹಾಗೆ ಹೇಳಿ. ಶ್ರೀ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಕೊರಟಗೆರೆಯ ನರಸಿಂಹಗಿರಿ ಕ್ಷೇತ್ರ ಏಲಿರಾಂಪುರದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಅವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ, ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್, ಕೆ ಷಡಕ್ಷರಿ, ಗೃಹ ಸಚಿವರ ಧರ್ಮಪತ್ನಿ ಕನ್ನಿಕಾ ಪರಮೇಶ್ವರಿ, ಮಾಜಿ ಶಾಸಕ ರಫೀಕ್ ಅಹಮದ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಮಹಾನಗರ ಪಾಲಿಕೆ ಆಯುಕ್ತೆ ಬಿವಿ ಅಶ್ವಿಜಾ, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಮತ್ತಿತರರು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಇ ನ್ಯೂಸ್ ಟಿವಿ, ತುಮಕೂರು. ನಿವೇಶನಗಳನ್ನು ವಾಪಸ್ ಮಾಡಿದ ಮಾತ್ರಕ್ಕೆ ಆರೋಪದಿಂದ ಮುಕ್ತರಾಗಲು ಸಾಧ್ಯವಿಲ್ಲ. ಮೂಡಾ ಹಗರಣ ಸಮರ್ಪಕವಾಗಿ ತನಿಖೆಯಾಗಿ ಸಿದ್ದರಾಮಯ್ಯ ಅವರು ಆರೋಪ ಮುಕ್ತರಾಗಲಿ, ಅಲ್ಲಿಯ ತನಕ ರಾಜೀನಾಮೆ ನೀಡಿ ಪ್ರಾಮಾಣಿಕರು ಎನ್ನಿಸಿಕೊಳ್ಳಲಿ ಎಂದು ಸಂಸದ ಎಂ ಮಲ್ಲೇಶ್ ಬಾಬು ಹೇಳಿದರು. ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಸಂಸದ ಮಲ್ಲೇಶ್ ಬಾಬು ಮಾತನಾಡಿ, ಹಿಂದೆ ಬಿಎಸ್ ಯಡಿಯೂರಪ್ಪ ಅವರ ಮೇಲೆ ಆರೋಪ ಕೇಳಿ ಬಂದಾಗ ನೈತಿಕತೆ ಹೊತ್ತು ರಾಜೀನಾಮೆ ನೀಡಿದರು. ಅದೇ ರೀತಿ ಸಿದ್ದರಾಮಯ್ಯ ಅವರು ಸಹ ನಡೆದುಕೊಳ್ಳಲಿ. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂಡಾ ಆರೋಪವನ್ನು ಎದುರಿಸುತ್ತಿದ್ದಾರೆ. ಅವರು ಅಧಿಕಾರದಲ್ಲಿ ಮುಂದುವರೆದರೆ ತನಿಖೆಯು ದಿಕ್ಕು ತಪ್ಪುವ ಸಾಧ್ಯತೆ ಇರುತ್ತದೆ. ನೈತಿಕತೆ ಹೊತ್ತು ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಲಿ. ಆ ಮೂಲಕ ಜನರ ನಂಬಿಕೆ ಉಳಿಸಿಕೊಳ್ಳಲು ಮುಂದಾಗಬೇಕು. ಈ ಹಿಂದೆ ಯಡಿಯೂರಪ್ಪ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ವೇಳೆ ಅವರು ಅಧಿಕಾರದಲ್ಲಿರುವುದರಿಂದ ವಿಚಾರಣೆ ಸರಿಯಾಗಿ ನಡೆಯುವುದಿಲ್ಲ ಎಂದು ಸಿದ್ದರಾಮಯ್ಯರವರೇ ಹೇಳಿದ್ದರು. ಆದರೆ ಈಗ ಹೇಗೆ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ ಎಂದು ಪ್ರಶ್ನಿಸಿದರು. ಏನೋ ಒಂದು ಎನ್ಕ್ವೈರಿ ನಡೀತಾ ಇದೆ. ಯಾಕೆಂದರೆ ಸಿದ್ದರಾಮಯ್ಯ ಈಗಾಗಲೇ ಹೇಳಿದರು, ಯಾವಾಗ ಯಡಿಯೂರಪ್ಪ ಅವ್ರದ್ದು ಸಿ ಎಮ್ ಆದಾಗ ನೈತಿಕತೆ ಹೊರತು ರಾಜೀನಾಮೆ ಮಾಡಿದ್ರು. ಅದೇ ಇವರು ಎಷ್ಟು ಟೇಕ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಡಿಸೈನ್. ಆವಾಗಲೂ ಯಡಿಯೂರಪ್ಪ ಅವರು ಸಿ ಎಮ್ ಆದಾಗ ಹೇಳ್ತಾರೆ, ಅವ್ರ ಅಧಿಕಾರದಲ್ಲಿದ್ದಾಗ ಎನ್ಕ್ವೈರಿ ಕರೆಕ್ಟಾಗಿ ಆಗಲ್ಲ. ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ಫಾರ್ ಪ್ರೆಸೆಂಟ್ ಸಿ ಎಮ್ ಸಿದ್ದರಾಮಯ್ಯ. ಅದಕ್ಕೆ ಅವ್ರು ರಾಜೀನಾಮೆ ಮಾಡಬೇಕು. ಏನು ತನಿಖೆ ಆದಮೇಲೆ ಏನು ಕರೆಕ್ಟಾಗಿ ಏನೋ ಇಲ್ಲ ಅಂದರೆ ಬೇಕಾದರೆ ಮತ್ತೆ ವಾಪಸ್ಸು ಅಧಿಕಾರ ಸ್ವೀಕಾರ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಭೋವಿ ನಿಗಮ ಮಂಡಳಿಯಿಂದ ರೈತರಿಗೆ ವಿತರಣೆ ಮಾಡಿದ ಪಂಪು, ಮೋಟಾರ್ ಹಾಗೂ ಪೈಪುಗಳು ಸಂಪೂರ್ಣ ಕಳಪೆಯಾಗಿದ್ದು, ಭೋವಿ ನಿಗಮದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದು ರೈತರಿಗೆ ಧೋಕಾ ಹಾಕಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಪರಿಶಿಷ್ಟ ಜಾತಿ ಭೋವಿ ಸಮುದಾಯದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೊಂದಿರುವ ಕೃಷಿ ಜಮೀನಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿ ಕೊರೆದು ನೀರು ಪೂರೈಸುವಲ್ಲಿ ಕೋಲಾರ ಜಿಲ್ಲೆಯ ಭೋವಿ ನಿಗಮ ಮಂಡಳಿ ಸಂಪೂರ್ಣ ವಿಫಲವಾಗಿದೆ. 18-19ನೇ ಸಾಲಿನ ಕೊಳವೆ ಬಾವಿಗೆ ಮಾಲೂರು ತಾಲೂಕಿನಿಂದ ಕೋಲಾರದ ಭೋವಿ ನಿಗಮ ಮಂಡಳಿ ಕಚೇರಿಯಲ್ಲಿ ಸುಮಾರು ರೈತರು ಅರ್ಜಿ ಸಲ್ಲಿಸಿದ್ದು, ಅದರಲ್ಲಿ 9 ಮಂದಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದೆ. 5 ವರ್ಷಗಳ ಬಳಿಕ ಬುಧವಾರ ಗಾಂಧಿ ಜಯಂತಿಯಂದು ಶಾಸಕ ಕೆ.ವೈ. ನಂಜೇಗೌಡರು ರೈತರಿಗೆ ಪಂಪು ಮೋಟಾರ್ ವಿತರಣೆ ಮಾಡಿದರು.
ಆದರೆ ನಿಗಮ ಮಂಡಳಿಯಲ್ಲಿ ಗುತ್ತಿಗೆ ಪಡೆದ ಗುತ್ತಿಗೆದಾರ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದ ಪಂಪು ಮೋಟಾರ್ ವಿತರಣೆ ಮಾಡಿದ್ದಾರೆ. ಅಲ್ಲದೆ ಕೇಬಲ್ ವೈರ್ ಸೇರಿದಂತೆ ಅಗತ್ಯ ವಸ್ತುಗಳನ್ನು ನೀಡದೆ ಗುತ್ತಿಗೆದಾರ ಗೋಲ್ಮಾಲ್ ಮಾಡಿ ರೈತರಿಗೆ ಧೋಕಾ ಹಾಕಿದ್ದಾನೆ. ರೈತರು ಪ್ರಶ್ನೆ ಮಾಡಿದಾಗ ಸರ್ಕಾರದಿಂದ ಬಂದಿರೋದು ಇಷ್ಟೇ ಎಂದು ರೈತರಿಗೆ ಧಮಕಿ ಹಾಕುತ್ತಿದ್ದಾನೆ. ಆದರೆ ಸರ್ಕಾರ ಪರಿಶಿಷ್ಟ ಜಾತಿಯ ಏಳಿಗೆಗಾಗಿ ಸಾವಿರಾರು ಕೋಟಿ ರು ಮೀಸಲಿಟ್ಟಿದ್ರೂ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ತಲುಪಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ನಮಗೆ ಸರಿಯಾದ ರೀತಿಯಲ್ಲಿ ಪೈಪ್ಗಳು, ಮೋಟ್ರು, ಕ್ಯಾನು ಬೋರ್ಡು, ಇದು ಕೇಬಲ್ ಇದೆಲ್ಲ ಬರಬೇಕಾಗಿತ್ತು. ಕೇಬಲ್ ವೈರ್ ಬಂದಿಲ್ಲ. ಗೋವಿ ನಿಗಮದಿಂದ 2019 ಅದು ಮುಂದೆ ಸರಿಯಾದ ಮೆಟೀರಿಯಲ್ ಸರಿಯಾಗಿ ಬಂದಿಲ್ಲ. 5 ವರ್ಷದಿಂದ ನಮ್ಗೆ 5 ವರ್ಷ ಆಯಿತು. 5 ವರ್ಷದಿಂದ ಇಲ್ಲಿ ಬಂದಿಲ್ಲ. ಆದರೂ 5 ವರ್ಷ ಆದರೂ ಸಹ ನಮ್ಗೆ ಸರಿಯಾದ ಸರ್, ನಮಗೆ ನಮ್ಮ ಟಾರ್ಗೆಟ್ ಏನಿದೆ ಅದು ಕರೆಕ್ಟಾಗಿ ಕೊಡಬೇಕು. ಒಬ್ಬರಿಗೆ 14, ಕೆಲವ್ರಿಗೆ 15, ಕೆಲವ್ರಿಗೆ 20. ಅದರಲ್ಲಿ ಕೇಬಲ್ ಇಲ್ಲ. ಅದರಲ್ಲಿ ಏನೈತೆ ಆಫೀಸರ್ ಸಾಹೇಬ್ರಿಗೆ ಎಲ್ಲರಿಗೂ ಮನವಿ ಮಾಡಿಕೊಡ್ತೀನಿ. ನಮ್ದೇನು ಟಾರ್ಗೆಟ್ ಇದೆ ಅದು ಕರೆಕ್ಟಾಗಿ ಕೊಡಬೇಕು. ರೈತರಿಗೆ ಅನ್ಯಾಯ ಆಗಬಾರ್ದು. ಇದು ಕರೆಕ್ಟಾಗಿ ತಿಳಿಸ್ಬಿಟ್ಟು ಎಲ್ಲರಿಗೂ ಆಫೀಸರ್ ಸಾಹೇಬ್ರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ರೈತರಿಗೆ ತಲುಪಿಸ್ಬೇಕಿದೆ. ಏನಿದೆ ಅದು ಟಾರ್ಗೆಟ್ ಏನಿದ್ರೆ ಅದು ಕೊಡಲಿ, ನಮ್ಗೆ ಎಕ್ಸ್ಟ್ರಾ ಬೇಕಾಗಿಲ್ಲ. ಅದು ನಾನು ಕೇಳ್ತಾ ಇರೋದು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ತಾವು ಕಷ್ಟದ ಜೀವನದಲ್ಲಿ ಓದಿ ಬೆಳೆದು ಸಂಪಾದಿಸುವ ಹಂತಕ್ಕೆ ತಲುಪಿದ ಮೇಲೆ ಇತರರಿಗೆ ಸಹಾಯ ಮಾಡುವ ಮನಸ್ಸು ಎಲ್ಲರಿಗೂ ಬರೋದಿಲ್ಲ. ಗಳಿಸಿದ ಎಲ್ಲವೂ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂತ ಸಮಾಜದಲ್ಲಿ ಕೆಲವೇ ಮಂದಿ ತಮ್ಮ ಸಂಪಾದನೆಯಲ್ಲಿ ಸಮಾಜ ಸೇವೆಗೂ ಒಂದಷ್ಟು ಹಣ ವ್ಯಯ ಮಾಡುತ್ತಾರಲ್ಲ, ಅಂತವರಿಗೆ ಭಗವಂತ ಒಳ್ಳೆಯದು ಮಾಡುತ್ತಾನೆ. ಅಂಗನವಾಡಿ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಕೊಟ್ಟು ಕೇಂದ್ರಕ್ಕೆ ರ್ಯಾಕ್ಸ್ ದಾನ ಮಾಡಿರುವ ನಂಜಮ್ಮ ದೊಡ್ಡ ಚೆನ್ನಪ್ಪ ಚಾರಿಟಬಲ್ ಟ್ರಸ್ಟ್ ಇತರರಿಗೆ ಮಾದರಿಯಾಗಿದ್ದಾರೆಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗಂಗಾಧರಿಯ ಮೆಚ್ಚುಗೆ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಕಣಜೇನಹಳ್ಳಿ ಅಂಗನವಾಡಿ ಕೇಂದ್ರಕ್ಕೆ ಹೊನ್ನೇನಹಳ್ಳಿ ನಂಜಮ್ಮ ದೊಡ್ಡ ಚೆನ್ನಪ್ಪ ಚಾರಿಟಬಲ್ ಟ್ರಸ್ಟ್ನಿಂದ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಮತ್ತು ಪುಸ್ತಕ ಬೊಂಬೆ ಇಡುವ ಕಪಾಟುಗಳನ್ನು ದಾನವಾಗಿ ನೀಡಿದರು. ಟ್ರ್ಯಾಕ್ ಶೂಟ್ ವಿತರಣಾ ಸಮಾರಂಭ ಉದ್ಘಾಟಿಸಿದ ಸಿಡಿಪಿಒ ಗಂಗಾಧರಿಯ, ತಾನು ಗಳಿಸಿದ್ದು ಮಾತ್ರವಲ್ಲದೆ ಮತ್ತೊಬ್ಬರ ಸಂಪಾದನೆಯನ್ನು ತನ್ನದಾಗಿಸಿಕೊಳ್ಳುವ ಸಮಾಜದಲ್ಲಿ ಇಂತಹ ಕೊಡುಗೈ ದಾನಿಗಳಿರೋದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪೂರಕ. ಎಂಥವರಿಂದ ಸರ್ಕಾರಿ ಶಾಲೆಗಳು ಆ ಶಾಲೆಗಳಿಗೆ ಬರುವ ಬಡ ಮಕ್ಕಳಿಗೂ ಅನುಕೂಲವಾಗುತ್ತದೆ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಶ್ರೀಧರ್ ಮತ್ತು ಅವರ ಕುಟುಂಬಕ್ಕೆ ದೇವರು ಇನ್ನಷ್ಟು ಸಂಪತ್ತನ್ನು ನೀಡಲಿ, ಅವರ ಸೇವೆ ಇತರರಿಗೂ ಸ್ಫೂರ್ತಿಯಾಗಲಿ ಅಂತ ಶ್ಲಾಘನೆ ವ್ಯಕ್ತಪಡಿಸಿದ್ರು. ಅಂಗನವಾಡಿ ಮಕ್ಕಳಿಗೆ ಒಂದು ಟ್ರ್ಯಾಕ್ ಸೂಟ್ ಯೂನಿಫಾರ್ಮ್ ಅನ್ನ ಶ್ರೀಧರ್ ಸರ್ ಮತ್ತು ಅವರ ಧರ್ಮಪತ್ನಿಯಾದಂತಹ ಅನಿತಾ ಅವರು ವಿತರಣೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದೊಂದು ಶ್ಲಾಘನೀಯ ವಿಷಯ. ಯಾಕೆಂತಂದ್ರೆ ಈ ಒಂದು ಅಂಗನವಾಡಿಗೆ ಬರುವಂತವರೆಲ್ಲ ಬಡವರ ಮಕ್ಕಳಾಗಿರ್ತಾರೆ. ಈಗ ಸರ್ಕಾರದಿಂದ ನಾವು ಅವ್ರಿಗೆ ಯೂನಿಫಾರ್ಮ್ ಕೊಡೋದಕ್ಕೆ ಪ್ರಾವಿಷನ್ ಇಲ್ಲ. ಇಂಥ ಒಂದು ಇದರಲ್ಲಿ ನಮ್ಮ ಅಂಗನವಾಡಿ ಕೇಂದ್ರ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ವಿತರಿಸಿ ಮಾತನಾಡಿದ ನಂಜಮ್ಮ ದೊಡ್ಡ ಚೆನ್ನಪ್ಪ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಶ್ರೀಧರ್, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದೆ. ನನ್ನ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಅನುಭವಿಸಿದ ಕಷ್ಟ ನನಗೆ ಸಮಾಜ ಸೇವೆ ಮಾಡುವ ಮನಸ್ಸು ನೀಡಿದೆ. ಅದಕ್ಕಾಗಿ ಒಂದು ಸಣ್ಣ ಅಳಿಲು ಸೇವೆ ಮಾಡ್ತಿದ್ದೇನೆ ಅಂದ್ರು. ಮಕ್ಕಳು ನಾನು ಸಹ ಬಡ ಶಾಲೆಯಲ್ಲಿ ಹುಟ್ಟಿ ಬೆಳೆದಂತ ನಾನು, ಮತ್ತು ನಾನು 1ನೇ ಶಾಲೆಯಿಂದ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಬೆಳೆದಂತ ವಿದ್ಯಾ. ಆಮೇಲೆ ಮಕ್ಕಳಿಗೆ ನಮ್ಮ ಕಾಲದಲ್ಲಿ ಮಕ್ಕಳಿಗೆ ಬಟ್ಟೆ ಸಹ ಅರ್ಧೋಗಿರ್ತಕ್ಕಂಥ ಬಟ್ಟೆ ಹಾಕೊಂಡು ಶಾಲೆಗೆ ಹೋಗ್ತಾ ಇದ್ರು. ಆಮೇಲೆ ಈಗಿರ್ತಕ್ಕಂಥ ಮಕ್ಕಳಿಗೂ ಈಗಿನ ಕಾಲದಲ್ಲಿ ಅಂತ ಪರಿಸ್ಥಿತಿ ಏನಿಲ್ಲ. ಆದರೂ ಆ ಒಂದು ಪರಿಸ್ಥಿತಿಯನ್ನು ನೆನೆಸ್ಕೊಂಡು ನಾನು ಏನಾದರೂ ಒಂದು ಹೆಲ್ಪ್ ಮಾಡಬೇಕು, ನನಗೆ ಬಂದಿರ್ತಕ್ಕಂಥ ಒಂದು ಇದನ್ನು ಸಹಾಯ ಇದು ಮಾಡ್ಕೊಂಡು ಅವ್ರಿಗೂ ಒಂದು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ KS ನಾರಾಯಣಸ್ವಾಮಿ ಸರ್ ಹೇಳಿದ್ದಕ್ಕೆ ಈ ಮಕ್ಕಳಿಗೆಲ್ಲ ಇದು ಮಾಡಿದ್ದೀನಿ. ಇಂಥ ಒಂದು ಇದು ನಮಗೆ ಎಲ್ಲ ಕಡೆ ಸಿಗಬೇಕು. ಈ ವೇಳೆ ಸೂಪರ್ವೈಸರ್ ಮಂಜುಳಾ, ಗ್ರಾಮದ ಹಿರಿಯರು ಪದ್ಮಾ, ಅಂಗನವಾಡಿ ಕಾರ್ಯಕರ್ತೆ ಅನಿತಾ ಮತ್ತು ಪೋಷಕರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕನ್ನಡಪರ ಸಂಘಟನೆಗಳು ನೆಲ ಜಲ ಭಾಷೆ ಅಲ್ಲದೆ ರಾಜ್ಯದ ಏಳಿಗೆಗಾಗಿ ನಿರಂತರ ಹೋರಾಟದಲ್ಲಿ ತೊಡಗಿದ್ದು, ಯಾವುದೇ ಸರ್ಕಾರದ ರಾಜಕಾರಣಿಗಳು ತಪ್ಪು ಮಾಡಿದಾಗ ಅವರ ವಿರುದ್ಧ ಹೋರಾಟಗಳು ನಡೆಸುವ ಮೂಲಕ ಎಚ್ಚರಿಕೆ ಗಂಟೆಯಾಗಿದ್ದಾರೆ ಎಂದು ಶಾಸಕ KY ನಂಜೇಗೌಡ ಹೇಳಿದರು.
ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ನಾಣಿಯವರ ನೇತೃತ್ವದಲ್ಲಿ ಮಾಲೂರು ಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಕೆವೈ ನಂಜೇಗೌಡ ಭಾಗವಹಿಸಿ ಮಾತನಾಡಿ, ಮಾಲೂರು ತಾಲೂಕು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಗಡಿಯಲ್ಲಿದ್ದರೂ ಪರಭಾಷೆ ಸುಳಿಯಲು ಇಲ್ಲಿನ ಕನ್ನಡ ಪರ ಸಂಘಟನೆಗಳು ಬಿಟ್ಟಿಲ್ಲ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಕೆಜಿಎಫ್ ಮುಳಬಾಗಿಲಿನಲ್ಲಿ ಕನ್ನಡ ಭಾಷೆಯನ್ನ ಮರೆತು ಹೋಗಿದ್ದು, ಕೋಲಾರ ಜಿಲ್ಲೆಯಲ್ಲಿ ಕನ್ನಡ ಭಾಷೆ ಏನಾದರೂ ಬಲಿಷ್ಠವಾಗಿದೆ ಅಂದ್ರೆ ಅದು ಮಾಲೂರು ಎಂಬುದು ಹೆಮ್ಮೆಯ ಸಂಗತಿ ಎಂದರು. ಮಾಲೂರು ತಾಲೂಕು ತಮಿಳುನಾಡು ಗಡಿಯಲ್ಲಿದ್ದೀವಿ ನಾವು. ತಮಿಳುನಾಡು ಗಡಿಯಲ್ಲಿದ್ರು ಕೂಡ ಇಲ್ಲಿ ಕನ್ನಡ ತುಂಬಾ ಸ್ಟ್ರಾಂಗ್. ನಾನು ಹುಡುಗರಿಂದ ನೋಡ್ತೀನಿ. ಕಾರಣ ಏನಂದ್ರೆ ಕನ್ನಡ ಇಲ್ಲಿಷ್ಟು ಸ್ಟ್ರಾಂಗ್ ಇರೋದು ಕನ್ನಡ ಪರ ಸಂಘಟನೆಗಳಿವೆ ಮಾಲೂರಲ್ಲಿ ತುಂಬಾ ಸ್ಟ್ರಾಂಗ್. ನನ್ನ ಪ್ರಕಾರ ಈ ಜಿಲ್ಲೆಯಲ್ಲೇ ಇಲ್ಲ. ತಮಿಳುನಾಡು ಬಾರ್ಡರ್ ಇದ್ರು ಕೂಡ ನಾವು ತಮಿಳುನಾಡಿನ ಮಾಲೂರಿಗೆ ಕರ್ಕೊಂಡಿಲ್ಲ, ತಮಿಳುನಾಡು ಮಾಲೂರಿಗೆ ಕರ್ಕೊಂಡಿಲ್ಲ. ಅದೇ ಕನ್ನಡನ ಹೊಸೂರಿಂದ ಧರ್ಮಪುರವರೆಗೂ ಕನ್ನಡ ತಗೊಂಡಿದ್ದೀವಿ ನಾವು. ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕರವೇ ರಾಜ್ಯ ಉಪಾಧ್ಯಕ್ಷ ಶಿವರಾಜ್ ಗೌಡ, ಕಾರ್ಯದರ್ಶಿ ಕಲಾವಿದ ಸ್ವಾಮಿ, ನಮ್ಮ ಕರ್ನಾಟಕ ಸೇನೆ ಪ್ರಧಾನ ಕಾರ್ಯದರ್ಶಿ ಚಾಕನಹಳ್ಳಿ ನಾಗರಾಜ್, ಆಟೋ ಘಟಕ ಉಪಾಧ್ಯಕ್ಷ ಶ್ರೀನಿವಾಸ್, ತಾಲೂಕು ಅಧ್ಯಕ್ಷ ಶಿವಾರ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ನವರಾತ್ರಿ ವಿಜಯದಶಮಿ ಬಂತೆಂದ್ರೆ ನಾಡಿನ ಎಲ್ಲ ಜನರಿಗೂ ಒಂದು ಹಬ್ಬದ ವಾತಾವರಣ ಮೂಡುತ್ತದೆ. ಇಂದಿನಿಂದ ಪ್ರಾರಂಭವಾಗಿರುವ ನವರಾತ್ರಿಗೆ ದಸರಾ ಗೊಂಬೆಗಳನ್ನು ಕೂರಿಸಿ 9 ದಿನಗಳ ಕಾಲ ಪೂಜಿಸಿ ಗೊಂಬೆಗಳ ಚರಿತ್ರೆ, ಅವುಗಳ ಕಾಲಘಟ್ಟದ ಜೀವನವನ್ನ ತಿಳಿಸುವುದನ್ನ ನೋಡಬಹುದಾಗಿದೆ. ಹೌದು, ಇಂದಿನಿಂದ ಮೈಸೂರು ದಸರಾ ಪ್ರಾರಂಭವಾಗಿದೆ. ನವರಾತ್ರಿಗಳನ್ನು ಆಚರಿಸುವ ರೂಢಿ ಇರುವ ಹಿಂದೂ ಧರ್ಮೀಯರು ಇಂದಿನಿಂದ 9 ದಿನಗಳ ಕಾಲ ಗೊಂಬೆಗಳನ್ನು ಕುರಿಸಿ ಪೂಜಿಸಿ ಅವುಗಳ ಕಾಲಘಟ್ಟದ ಚರಿತ್ರೆಯನ್ನ ಮೆಲುಕು ಹಾಕುತ್ತಾರೆ. ಚಿಕ್ಕಬಳ್ಳಾಪುರ ನಗರದ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲೂ ಗೊಂಬೆ ಪ್ರದರ್ಶನ ಮಾಡಲಾಗಿದ್ದು, ಗೊಂಬೆ ದರ್ಶನಕ್ಕೆ ನೂರಾರು ಭಕ್ತರು ಸಾಲುಗಟ್ಟಿ ನಿಲ್ಲುತ್ತಾರೆ. ಈ ಬಾರಿ ಗೊಂಬೆ ಪ್ರದರ್ಶನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚರಿತ್ರೆಯನ್ನ ನೆನಪಿಸುವ ರಂಗನಾಥ ಬೆಟ್ಟ, ಆವಲ ಬೆಟ್ಟ, ನಂದಿ ಬೆಟ್ಟ ಹಾಗೂ ಗೋಪಿನಾಥ ಬೆಟ್ಟ ಕಲಾಕೃತಿಗಳು, ಅರಣ್ಯ ಸಂಪತ್ತು, ಪಂಚಗಿರಿಗಳ ದರ್ಶನ ಮಾಡಲಾಗಿದೆ. ಅಲಂಕಾರಿಕ ವಿದ್ಯುತ್ ದೀಪಗಳಿಂದ ಸಿಂಗರಿಸಿರುವ ಗೊಂಬೆಗಳನ್ನು ನೀವು ಕೂಡ ನೋಡಬಹುದು. ಒಮ್ಮೆ ನೀವು ದರ್ಶನ ಮಾಡಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಸತತ 40 ವರ್ಷಗಳಿಂದ ದಸರಾ ಕಾರ್ಯಕ್ರಮದ ಪ್ರಯುಕ್ತ ವಿಶೇಷ ಸಂದೇಶಗಳನ್ನು ನೀಡತಕ್ಕಂತಹ ಒಂದು ಗೊಂಬೆಗಳನ್ನು ಪ್ರತಿ ವರ್ಷವೂ ಇಟ್ಟುಕೊಂಡು ಬಂದಿದ್ದು, ಈ ವರ್ಷ ವಿಶೇಷವಾಗಿ ನಂದಿಗಿರಿ ಪ್ರದಕ್ಷಿಣೆ ಹಾಗೂ ಅರಣ್ಯ ಮತ್ತು ಪ್ರಾಣಿ ಸಂಕುಲವನ್ನು ಉಳಿಸಿ ಎಂಬತಕ್ಕಂತಹ ಒಂದು ಸಂದೇಶ ಹಾಗೂ ಸನಾತನ ಧರ್ಮ ಅಂದರೆ ಗಣೇಶ ಚತುರ್ಥಿಯ ದಿನದಂದು ನಾವು ಯಾವ ರೀತಿ ಗಣಪತಿಯನ್ನು ಪೂಜೆ ಮಾಡಿ ಮತ್ತೆ ಗಣಪತಿಯನ್ನು ವಿಸರ್ಜನೆ ಮಾಡಬೇಕು ಎಂಬತಕ್ಕಂತಹ ಒಂದು ಸಂದೇಶವನ್ನು ಈ ವರ್ಷ ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸನಾತನ ಧರ್ಮದ ಉಳಿವಿಗೆ ಸಂಪ್ರದಾಯಗಳ ಆಚರಣೆ ಅಗತ್ಯ. ಸನಾತನ ಹಿಂದೂ ಧರ್ಮ ಉಳಿಯಬೇಕಾದ್ರೆ ನಮ್ಮ ಭಾರತದ ಹಿಂದೂಗಳು ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿರುವ ಅವರವರ ಪದ್ಧತಿ, ಸಂಸ್ಕೃತಿ ಹಾಗೂ ಸಂಪ್ರದಾಯಗಳನ್ನ ಕಾಲಕಾಲಕ್ಕೆ ಅನುಷ್ಠಾನ ಮಾಡಿಕೊಂಡು ಹೋದ್ರೆ ಸನಾತನ ಹಿಂದೂ ಸಂಸ್ಕೃತಿ ಹಾಗೂ ಪರಂಪರೆ ಉಳಿಯುತ್ತದೆ ಎಂದು ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಸಿಪಿ ಸೂರ್ಯಪ್ರಕಾಶ್ ತಿಳಿಸಿದರು. ಗುಡಿಬಂಡೆ ತಾಲೂಕಿನ ಎಲ್ಲೋಡು ಶ್ರೀ ಆದಿನಾರಾಯಣ ಸ್ವಾಮಿ ದೇವಾಲಯದ ಬೆಟ್ಟದ ತಪ್ಪಲಿನ
ಬ್ರಾಹ್ಮಣರ ಕಲ್ಯಾಣ ಮಂಟಪದಲ್ಲಿ ಮಹಾಲಯ ಅಮಾವಾಸ್ಯೆಯ ಪ್ರಯುಕ್ತ ನಡೆದ ಸರ್ವ ಪಿತೃ ತರ್ಪಣ ಕಾರ್ಯಕ್ರಮದಲ್ಲಿ ಸೇವಾಕರ್ತರನ್ನ ಸನ್ಮಾನಿಸಿ ಮಾತನಾಡಿದ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಸಿಪಿ ಸೂರ್ಯಪ್ರಕಾಶ್, ಸನಾತನ ಹಿಂದೂ ಧರ್ಮ ಉಳಿಯಬೇಕಾದರೆ ನಮ್ಮ ಭಾರತದ ಹಿಂದೂಗಳು ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿರುವ ಅವರವರ ಪದ್ಧತಿ, ಸಂಸ್ಕೃತಿ ಹಾಗೂ ಸಂಪ್ರದಾಯಗಳನ್ನು ಕಾಲಕಾಲಕ್ಕೆ ಅನುಷ್ಠಾನ ಮಾಡಿಕೊಂಡು ಹೋದರೆ ಸನಾತನ ಹಿಂದೂ ಸಂಸ್ಕೃತಿ ಹಾಗೂ ಪರಂಪರೆ ಉಳಿಯುತ್ತದೆ ಎಂದರು. ಸತತವಾಗಿ ತಾಲೂಕು ವೈಸು, ಹೋಬಳಿ ವೈಸು, ಜಿಲ್ಲಾ ವೈಸ್ ಎಲ್ಲ ಮೀಟಿಂಗ್ಸ್ ಎಲ್ಲ ಮಾಡಿ ಒಂದು ಸಭೆ ಯಶಸ್ವಿ ಮಾಡಬೇಕು ಅಂತಂದರೆ ನೋಡಿ, ಆ ದಿನ ನಮ್ಮ ಪೊಲೀಸ್ ಇಲಾಖೆಯ ಒಂದು ರಿಪೋರ್ಟ್ ಏನು ಕೊಟ್ಟಿದೆ ಅಂತಂದರೆ 5,000 to 6,000 ಜನ ಸೇರಿದ್ರು. ಹಾಗೆ ಒಂದು ಸಂಘ ಇನ್ನೊಂದು ಸಂಘಕ್ಕೆ ಈ ಥರ ಎಲ್ಲ ಗೊತ್ತಿದ್ರೆ ಇನ್ನಷ್ಟು ಜನ ಬರ್ತಾರೆ. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಕೆ ನಾಗಭೂಷಣ್ ರಾವ್, ಚಿಕ್ಕಬಳ್ಳಾಪುರ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷ ವೆಂಕಟೇಶಮೂರ್ತಿ, ಜಿಲ್ಲಾ ಉಲಚು ಕಮ್ಮಿ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಬಿಎಸ್ ರಮೇಶ್, ಗುಡಿಬಂಡೆ ತಾಲೂಕು ಅಧ್ಯಕ್ಷ ಕಾರ್ತಿಕ್ ಶ್ರೀನಿವಾಸ್ ಆಗಮಿಸಿದರು. ಸಭೆಯಲ್ಲಿ ಸೇವಾಕರ್ತರು ಮತ್ತು ದಾನಿಗಳಾದ ಶೈಲಜಾ ಸತ್ಯನಾರಾಯಣ ರಾವ್ ಮತ್ತು ಕಮಲ್ ರವರನ್ನ ಸನ್ಮಾನಿಸಲಾಯಿತು. ಕೋಲಾರ, ಬೆಂಗಳೂರು, ತುಮಕೂರು, ಅನಂತಪುರ ಸೇರಿದಂತೆ ಬೇರೆ ಬೇರೆ ಊರುಗಳಿಂದ ಆಗಮಿಸಿದ್ರು. ತರ್ಪಣ ಕಾರ್ಯಕ್ರಮದ ಪೌರೋಹಿತ್ಯವನ್ನ ಮಂಕಾಲ ಸಹೋದರರಾದ ವೇದ ಬ್ರಹ್ಮಶ್ರೀ ವೇಣುಗೋಪಾಲ ಶರ್ಮಾಜಿ ಮತ್ತು ಜ್ವಾಲಪ್ರಸಾದ್ ಶರ್ಮಾ ವಹಿಸಿದ್ರು. ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ಸಿಎನ್ ದಕ್ಷಿಣಾಮೂರ್ತಿ, ಪ್ರಧಾನ ಕಾರ್ಯದರ್ಶಿ ನಾರಾಯಣ ರಾವ್, ಸಹ ಕಾರ್ಯದರ್ಶಿ ಬಿಆರ್ ಶ್ರೀನಿವಾಸ್, ಖಜಾಂಚಿ ಸಿಪಿ ರಾಘವೇಂದ್ರ, ನಿರ್ದೇಶಕರಾದ ಬಿಆರ್ ವೆಂಕಟೇಶ್, ಸಿಎಸ್ ಶ್ರೀನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗುಡಿಬಂಡೆ ತಾಲೂಕಿನಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಮನೆ ಕುಸಿತಗೊಂಡಿದ್ದು, ಅದೃಷ್ಟವಶಾತ್ ಮನೆಯ ಸದಸ್ಯರು ಪ್ರಾಣಾಪಾಯದಿಂದ ಪಾರಾದ ಘಟನೆ ಗುಡಿಬಂಡೆ ತಾಲೂಕು ದಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಂಡಾವಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೊಂಡಾವಲಹಳ್ಳಿ ಗ್ರಾಮದ ಗಂಗಮ್ಮ ಹಾಗೂ ಪತಿ ನಂಜಪ್ಪ ಎಂಬುವವರಿಗೆ ಸೇರಿದ ಮನೆ ಇದಾಗಿದೆ. ಮನೆಯ ಮೇಲ್ಛಾವಣಿ ಹಾಗೂ ಮನೆಯ ಗೋಡೆಗಳು ಸಂಪೂರ್ಣ ಕುಸಿದಿದ್ದು, ಈ ವೇಳೆ ಮನೆಯಲ್ಲಿದ್ದ ಗಂಗಮ್ಮ ಎಂಬುವವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆ ಕುಸಿತದಿಂದ ಮನೆಯಲ್ಲಿ ಇದ್ದ ವಸ್ತುಗಳು ಹಾನಿಯಾಗಿವೆ. ಮಳೆಯ ಅವಘಡದಿಂದ ಮನೆ ಕಳೆದುಕೊಂಡ ನಂಜಪ್ಪ ಕುಟುಂಬ ಬೀದಿಗೆ ಬಂದಂತಾಗಿದೆ. ಸ್ಥಳಕ್ಕೆ ಕಂದಾಯ ಇಲಾಖೆಯ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೇಲಾಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಸಿದ್ದಾರೆ. ಬುಲೆರೋ ವಾಹನಕ್ಕೆ ವೇಗವಾಗಿ ಬಂದಂತಹ ಕಂಟೈನರ್ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಕೋಲಾರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ಮಡೇರಹಳ್ಳಿ ಬಳಿ ನಡೆದಿದೆ. ಮೃತ ವ್ಯಕ್ತಿಯನ್ನ ಬೆಂಗಳೂರು ಮೂಲದ ವಿಜಯಕುಮಾರ್ ಎಂದು ಹೇಳಲಾಗುತ್ತಿದ್ದು, ಕಂಟೈನರ್ ಬಂದು ಡಿಕ್ಕಿ ಹೊಡೆದ ರಭಸಕ್ಕೆ ಬುಲೆರೋ ವಾಹನ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ.
ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಬಿಕೋ ಎನ್ನುತ್ತಿರುವ ಟೇಬಲ್ಗಳು ಅಲೆದು ಅಲೆದು ಸುಸ್ತಾದ ಜನ. ಭಾರೀ ಬಿರುಗಾಳಿ ಮಳೆಗೆ ನೆಲ ಕಚ್ಚಿದ ಏಲಕ್ಕಿ ಬಾಳೆ ತೋಟಗಳು, ಲಕ್ಷಾಂತರ ರು ನಷ್ಟ. ಸರ್ಕಾರಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ಉಚಿತ ಊಟ ಕೊಡಲು ಮುಂದಾದ ಸಮಾಜ ಸೇವಕ, ಊಟ ಕೊಡಲು ಅವಕಾಶ ನಿರಾಕರಿಸಿದ ಆಡಳಿತ ವ್ಯವಸ್ಥೆ. ಮೊದಲ ಬಾರಿ ತುಮಕೂರು ದಸರಾಕ್ಕೆ ಜಿಲ್ಲಾಡಳಿತದಿಂದ ಅದ್ದೂರಿ ಚಾಲನೆ, ಶೈಲಪುತ್ರ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಗೃಹ ಸಚಿವ ಜಿ ಪರಮೇಶ್ವರ್. ಮೂಡ ನಿವೇಶನ ವಾಪಸ್ ಮಾಡಿದ ಮಾತ್ರಕ್ಕೆ ಆರೋಪ ಮುಕ್ತರಾಗೋಲ್ಲ, ಅಧಿಕಾರದಲ್ಲಿದ್ದರೆ ತನಿಖೆ ದಿಕ್ಕು ತಪ್ಪುವ ಸಾಧ್ಯತೆ, ಸಂಸದ ಮಲ್ಲೇಶ್ ಬಾಬು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.